ಇನ್ನು ನ್ಯಾಯಾಲಯಕ್ಕೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಧೀಶರು ಪರಿಶೀಲನೆಯನ್ನ ಮಾಡಿ ಸಹಿಯನ್ನ ಹಾಕ್ತಾರೆ. ಪರಿಶೀಲಿಸಿ ಸಹಿ ಹಾಕಿದ ನಂತರ ಸಿಸಿ ನಂಬರ್ ಅನ್ನ ಕೊಡ್ತಾರೆ. ಸೆಪ್ಟೆಂಬರ್ 10ರ ವೇಳೆಗೆ ಆರೋಪಿ ಪರ ವಕೀಲರಿಗೆ ಕಾಪಿಯನ್ನ ಕೊಡಲಾಗುತ್ತೆ. ಮುಂದಿನ ಪ್ರಕ್ರಿಯೆ ಕುರಿತ ಮಾಹಿತಿ ಇದು. ಈಗಾಗಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಧೀಶರು ಅದನ್ನ ಪರಿಶೀಲನೆ ಮಾಡಿ ಸೈನ್ ಮಾಡ್ತಾರೆ, ಸಿಸಿ ನಂಬರ್ ಕೊಡ್ತಾರೆ. ಅದಾದ್ಮೇಲೆ ಸೆಪ್ಟೆಂಬರ್ 10ರ ವೇಳೆಗೆ ಇನ್ನೊಂದು 5 ದಿನದಲ್ಲಿ ಆರೋಪಿ ಪರ ವಕೀಲರಿಗೂ ಕೂಡ ಒಂದೊಂದು ಕಾಪಿಯನ್ನ ಕೊಡಲಾಗುತ್ತೆ. ಈ ಒಂದು ಹತ್ಯೆ ಪ್ರಕರಣದಲ್ಲಿ 17 ಆರೋಪಿಗಳಿರೋದ್ರಿಂದ ಎಲ್ಲ ಆರೋಪಿಗಳ ಪರ ವಕೀಲರಿಗೆ ಒಂದೊಂದು ಕಾಪಿಯನ್ನ ಕೊಡಲಾಗುತ್ತೆ. ಒಟ್ಟು 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ. ನ್ಯಾಯಾಧೀಶರು ಸೈನ್ ಮಾಡಿ ಸಿಸಿ ನಂಬರ್ ಅನ್ನ ಕೊಟ್ಟ ಮೇಲೆ ಆರೋಪಿಗಳ ಪರ ವಕೀಲರಿಗೂ ಕೂಡ ಒಂದೊಂದು ಕಾಪಿ ಕೊಡಲಾಗುತ್ತೆ. ಕಾಮಾಕ್ಷಿಪಾಳ್ಯ ಠಾಣೆಗೂ ಕೂಡ ಒಂದು ಕಾಪಿ, ಎಸ್ಪಿಪಿ ಅವರಿಗೂ ಕೂಡ ಒಂದು ಕಾಪಿ. ಈ ರೀತಿಯಾಗಿ ಕಾನೂನು ಪ್ರಕ್ರಿಯೆ ಏನಿದೆಯೋ ಅದನ್ನ ಪೊಲೀಸರು ಪೂರ್ಣಗೊಳಿಸಲಿದ್ದಾರೆ. ಸದ್ಯಕ್ಕಂತೂ ಚಾರ್ಜ್ ಶೀಟ್ನಲ್ಲಿ ಎಲ್ಲಾ ಸಾಕ್ಷ್ಯಗಳು ಎಫ್ಎಸ್ಎಲ್, ಸಿಎಫ್ಎಸ್ಎಲ್, ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ, ವೈಜ್ಞಾನಿಕ ಎಲ್ಲಾ ಸಾಕ್ಷಿಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಈ ಚಾರ್ಜ್ ಶೀಟ್ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ನ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇದುವರೆಗೂ ಕೂಡ ದರ್ಶನ್ ಜಾಮೀನಿಗೆ ಮೊರೆ ಹೋಗಿಲ್ಲ, ಬೇಲ್ಗೆ ಅರ್ಜಿಯನ್ನ ಸಲ್ಲಿಸೋದ್ರ ಬಗ್ಗೆ ವಕೀಲರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿಲ್ಲ. ಅವರು ಕಾಯ್ತಾ ಇದ್ದಿದ್ದು ಈ ಕ್ಷಣಕ್ಕೋಸ್ಕರ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ, ಅದಾದ್ಮೇಲೆ ಅದರ ಮೇಲೆ ನಾವು ಬೇಲ್ಗೆ ಅರ್ಜಿಯನ್ನ ಸಲ್ಲಿಸೋಣ ಅಂತ ಹೇಳಿ. ಆದ್ರೆ A1 ಪವಿತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು, ಆದ್ರೆ ರಿಜೆಕ್ಟ್ ಆಯ್ತು.